ಕೆಲವು ಮನೇಲಿ ಅತ್ತೆದಿರು ಇರ್ತಾರಪ್ಪ. ಎಂಥ ಇವರು ಅಂದರೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ ಆ ಥರ. ಇವಾಗ ಪೀರಿಯಡ್ಸು ಹಂಗೆ ಅನ್ನೋದು ದೇವ್ರು ಕೊಟ್ಟಿರೋದೇ ಅದು ವರ ಅಂತ ಅಂದಮೇಲೆ ಮುಟ್ಟಾಗೋದನ್ನ ನಾವೇನಕ್ಕೆ ಅದನ್ನು ಶಾಪ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅದು ಈಗಿನ ಕಾಲದ ಅತ್ತೆದಿರು ಹೆಂಗಾಗ್ಬಿಟ್ಟವ್ರೆ ಅಂತ ಅಂದರೆ, ಸೊಸೆ ಏನೋ ಡೇಟ್ ಆಗಿಬಿಟ್ರೆ ಏನೋ ಬೆಟ್ಟನೇ ಬಂದು ತಲೆ ಮೇಲೆ ಕೂತೋಯ್ತು ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ. ಈ ವಿಷಯ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ನನ್ನ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದೆ ನಾನು. ಅದರಿಂದ ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಯಪ್ಪ ಅತ್ತೆದಿರು ಈ ಥರ ಮೆಂಟಲಿ ಈ ಥರ ಇರ್ತಾರ ಅಂತ ನನಗೆ ಅನ್ನಿಸ್ಬಿಡ್ತು. ಯಾಕಂದರೆ ಪಾಪ ಡೇಟ್ ಆದಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಪೀರಿಯಡ್ ಆದಾಗ ನೀರು ಕಾಯಿಸಿ ಸ್ನಾನ ಮಾಡಿಸಿ ಸ್ವಲ್ಪ ಗಂಜಲ ಚುಮ್ಕಿಸಿ ಅವ್ರಿಗೆ ಒಂದಿನದ ಮಟ್ಟಿಗೆ ವಿಶ್ರಾಂತಿ ಕೊಡಬೇಕು. ಈಗೇನು ಮಾಡಿಬಿಡ್ತಾರೆ ಅಂದರೆ, ಸ್ನಾನ ಮಾಡ್ಕೊಂಡಿದ್ದ ತಕ್ಷಣವೇ ಅಡುಗೆ ಮನೆಗೆ ಹೋಗ್ಬಿಡ್ಬೇಕಂತೆ, ಅಡುಗೆನೂ ಮಾಡಿಬಿಡ್ಬೇಕಂತೆ. ಮಾಡಬೇಕು ಇಲ್ಲ ಅಂತ ಅಲ್ಲ, ಬಟ್ ತಲೆ ಮೇಲೆ ಸ್ವಲ್ಪ ನೀರು ಇಟ್ಕೊಂಡು ವಿಶ್ರಾಂತಿ ಎಲ್ಲ ತೊಗೊಂಡು ಅತ್ತೆದಿರಿದ್ಮೇಲೆ ಸ್ವಲ್ಪ ನೀವು ಮಾಡಿಕೊಡ್ಬೇಕಲ್ವ ಎಲ್ಪ. ನೀನು ಒಂದು ಹೆಣ್ಣಾಗಿ ಈ ಥರ ಹೆಣ್ಮಕ್ಳಿಗೆ, ಅದು ಬಂದಿರೋ ಅಂಥ ಸೊಸೆಗೆ ಈ ರೀತಿ ಎಲ್ಲ ಮಾಡೋದು ತುಂಬ ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ಬೋದು ಇದನ್ನು. ಯಾಕಪ್ಪ ಅಂದರೆ ನೀನು ಒಬ್ಬರು ಹೆಣ್ಣಾಗಿರ್ತೀರ ಅಂದರೆ ಆ ಸಿಚುವೇಶನ್ನೆಲ್ಲ ನೀವು ಹ್ಯಾಂಡಲ್ ಮಾಡಿರ್ತೀರ. ಹೇಗಿರುತ್ತೆ ಪೇಯ್ನ್, ಹೆಂಗಿರುತ್ತೆ ಹೊಟ್ಟೆ ನೋವು, ಹೇಗಿರುತ್ತೆ ಬೆನ್ನು ನೋವು ಇರುತ್ತೆ, ಮತ್ತು ಎದ್ರೆ ಕೂರೋಕ್ಕಾಗ್ತಾರಲ್ಲ, ನಮಗೆ ಒಂಥರ ಕಸಿ ಬಿಸಿ ಅಂತ ಇರುತ್ತೆ. ಗಂಡು ಮಕ್ಕಳು ಸಹಿಸ್ಕೋತಾರೆ ಗುರು. ನಮ್ಮ ಹೆಣ್ಮಕ್ಳು ಈ ಥರ ಎಲ್ಲ ಮುಟ್ಟಾದಾಗ ಗಂಡು ಮಕ್ಕಳು ಎಷ್ಟೋ ಸತಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ ಇವರು ನಮಗೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಹಂಗೆ ಈ ಅತ್ತೆದಿರು ನಮಗೆ ಬದುಕೋಕೆ ಬಿಡ್ತಾ ಇಲ್ಲ ಸೊಸೆದಿರಿಗೆ. ಅದೊಂಥರ ಅವ್ರು ಏನು ಅನ್ಕೊಂಬಿಟ್ಟವ್ರೆ ಅಂದರೆ, ಅದು ಏನೋ ಒಂಥರ ಕಾಯಿಲೆ ಅವ್ರಿಗೆ ಬಂದಿರೋದು. ಯಾಕಾರ ಇವಳು ಮುಟ್ಟಾಕ್ತಾಳೋ ಏನವೆಲ್ಲ ನಿಮ್ಮ ಲೂಸ್ ಟಾಕ್ಸ್ಗಳು, ಅದೇನು ಅದು ನಿಮ್ಮವು ತಾಯಿದಿರೋ. ನಮಗಂತೂ ನಿಮ್ಮ ಮೆಂಟಾಲಿಟಿನೇ ಅರ್ಥ ಆಗ್ತಿಲ್ಲ ಮರಿತೀರ. ಅದು ಹೆಂಗೆ ನೀವು